ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಶಾಂತಕ ಹಿಡಿ ಪಂಚಮಿ ಹಬ್ಬದ ಶುಭಾಶಯಗಳೇ ಗಿರ್ಜಿ. ಹೋವೆ ನಿನಗೂ ಪಂಚಮಿ ಹಬ್ಬದ ಶುಭಾಶಯಗಳ. ಹಬ್ಬ ಜೋರನ ರೊಟ್ಟಿ ಹೊಡೆದು ಕುಂತ ಬಿಟ್ಟಿಯಲ್ಲ. ಜಾಳದ ರೊಟ್ಟೆ ಅಯ್ಯ ಹಬ್ಬಲೇ ಇವತ್ತು. ನಿನ್ನೆ ಮೊನ್ನೆ ಎಲ್ಲ ಪಂಚಮಿ ರೊಟ್ಟಿ ಮಾಡಿ ಇಟ್ಟಾಳ. ಇವತ್ತು ಯಾಕೆ ನಾವು ಬರೀ ರೊಟ್ಟಿ ತಿನ್ ಸುಮ್ಮನೆ ನಿಮ್ಮ ಮನೆ ಗಟ್ಟ ಅಂತ ಮಾಡಿ ಏನು ಇವೆಲ್ಲ? ನಮ್ಮ ಮನ್ಯಾಗೂ ಹೋಳಿಗೆ, ಕಡುಬು, ಕರ್ಚಿಕಾಯಿ ಏನ ಉಂಡಿ ಎಲ್ಲ ಮಾಡ್ಯಾವ. ಯಾಕ ನಾವೇನೇನು ಮಾಡೋದಿಲ್ಲ ಅಂತ ಮಾಡಿ ಏನೋ ಹಾಡ್ಬಿಟ್ಟಿ. ಅದ್ರಾಗ ನನ್ನ ಮೊಮ್ಮಗಳು ಬಂದಾಳ ಲಕ್ಷ್ಮಿ. ಅಯ್ಯೋ ದೇವ್ರೆ, ಕಿವಿಗೆ ಮಷಿನ್ ಹಾಕೊಲಾರ್ದ ಕುಂತಾಳನ ಶಾಂತಕ ನಿಮ್ಮ ಅತ್ತಿ. ಎದಕ್ ಹಬ್ಬದ ದಿನ ಮಂದಿ ತಲೆ ಇಡ್ಸಾಕ್ ಬಿಟ್ಟಿದ್ದೇವ ನಿಮ್ಮ ಅತ್ತಿನ ಬಾಗಲ್ದಾಗ. ಒಳಗ್ ಕರ್ಕೊಂಡೋಗಿ ಮೊದ್ಲು ಆ ಕಿವ್ಯಾಗ ಆ ಕಡೊಂದ್ ಎಲ್ಲಿ ಬೀಳಾರ್ದಂಗ ಆ ಮಷಿನ್ ಕಿವ್ಯಾಗ ತುರುಕಿ ಒಂದ್ 4 ಪ್ಯಾಚ್ನ ಅತ್ತಾಗಿತ್ತಾಗ ಹಚ್ಚ ಇಲ್ಲ ಸೌಂಡ್ ಬಾಕ್ಸ್ ತಂದು ಆ ಕಡೆ ಕಿವಿಗೊಂದು ಈ ಕಡೆ ಕಿವಿಗೊಂದು ನಿಮ್ಮ ಅತ್ತಿ ಕಟ್ಟ ವಾತಾಗ. ಇಲ್ಲ ಅವ್ರ ಅತ್ತಿ ಕಿಟಿ ಏನಿಲ್ಲಲೇ. ಏನ್ ಕಿಟಿ ಮಾಡ್ತಾಳ? ಏನಿಲ್ಲ, ಹಂಗ ಸುಮ್ನ ಬಂದಾಳ ಲಕ್ಷ್ಮಿ. ಸುಮ್ನ ಬಂದಾಳ. ಏನ್ ಅವ್ರ ಅತ್ತಿ ಕಿಟಿ ಮಾಡ್ಯಾಳ ಅಂತ ಕೇಳಕತ್ತಿಯಲ್ಲ. ಏನಿಲ್ಲ, ಮೊದ್ಲಿನಂಗೆ ಕುಟ್ಟಿ ಪಿಟಿ ಏನಿಲ್ಲೀಗ, ಹಂಗ ಬಂದಾಳ. ಆದ್ರಾಗ ನಾಳೆ ಊರ್ಗ್ ಹೋಗ್ಕಾಳಂತೆ. ಅದೇನೋ ಹೋಟೆಲಿದ್ದ ಫೋಟೋ ಗಿಟ ತೆಗಿಸ್ತಾರಂತಲ್ಲ, ಅದನ್ನ ತೆಗಿಸ್ಬೇಕಂತೆ. ಹಂಗಾಗಿ ನಾಳೆ ಊರ್ಗ್ ಹೋಗ್ಕಾರಂತೆ. ಹೌದಣ್ಣ ಶಾಂತಕ? ಹ್ಞೂ, ನಾಯಿಕೆ ಅಶ್ವಿನಿ ಆಮೇಲೆ ನಮ್ಮ ಪಾರಕ್ಕಾರದು ಹೊಂಟಾರಂತೆ ಎಲ್ಲಾರು ಕೂಡಿ. ಅದಕ್ಕೆ ನಾಳೆ ಒಂದಿಷ್ಟು ಉಂಡಿ ಅದು ಮಾಡಿಟ್ಟೇನೆ. ಶೇಂಗಾ ಉಂಡಿ, ದಾಣಿ ಉಂಡಿ ಎರಡ ಮಾಡೇನವ. ಭಾಳ ಮಾಡಕ್ಕೆ ಹೋಗ್ಲಿಲ್ಲ. ತಡಿ ತಾಟ್ ಕೊಡ್ತೇನೆ. ಕೊಡವಂತಿ ಬಿಡ ಶಾಂತಕ, ಆಮೇಲೆ ಕೊಡುವಂತಿ. ಎಲ್ಲಿ ನೋಡಕತ್ತಿ? ಅದಕ್ಕೆ ಒಟ್ಟು ಪಾರ್ವತಿಗೆ ಒಟ್ಟು ಕಟ್ಟಿ ಕಳಿಸಿ ಲಕ್ಷ್ಮಿಗೆ ಒಟ್ಟು ಕಟ್ಟಿ ಕಳಿಸ್ತೇನೆ. ಅಲ್ಲ ಗಿರ್ಜಿ, ಬಂದು ತಾಟ್ ಕೊಟ್ಟಿ. ತಡಿ, ನಾನು ತಗೊಂಬರ್ತೇನೆ ನಿಮ್ಮ ಮನೆಗೆ ಅಂತ ಹೇಳೇನಿ. ಅಟ್ರಾಗ ಇತ್ತಾಗ ಬಂದಿಯಲ್ಲ. ಹಿಡಿ ತಾಟ್. ಬಾರ ಪ್ರೇಮಿ. ಅಯ್ಯೋ, ನೀ ಆಗಲ್ಲೇ ಬಂದು ತಾಟ್ ಕೊಟ್ಟು ಹೋಗಿವ. ನಾ ಜಳಕಕ್ಕೆ ಹೋಗಿದ್ನೆ. ನಮ್ಮ ಮಿಕ್ಕಿ ಲಕ್ಷ್ಮಿ ಇಸ್ಕೊಂಡ್ಲಂತಲ್ಲ, ಹೊಳ್ಳಿ ಹಾಕೇ ಕೊಟ್ಟಿಲ್ಲ ಆಕಿ ನಿನಗೆ. ತಡಿ ಹಾಕಿ ನಾನ ಕೊಡ್ತೇನೆ. ತಡಿ ತಾಟ್. ಅಯ್ಯೋ ಶಾಂತಕ, ಅರ್ಜೆಂಟ್ ಐತಿ, ಈಗ ಒಂಚೂರು ಕೆಲಸ. ಈಗೇನು ಅವಸರ ಮಾಡ್ಕೊಳಕ್ ಹೋಗಬೇಡ, ಆಮೇಲೆ ಹಾಕಿ ಕೊಡುವಂತೆ. ಅದ್ರಿಗೆ ಏನೈತಿ, ಹೌದಿಲ್ಲ? ತಗೋರ ಗಿರ್ಜಿ. ಶಾಂತಕ ಹಿಡಿ ತಾಟ್. ತಗೋರ ಗಿರ್ಜಿ. ಅಯ್ಯ ಹೊಂಟ ಬಿಟ್ಟಲ್ಲೇ. ಅಯ್ಯ ಹೊಂಟ ಬಿಟ್ಟೆ ಅಂದ್ರೆ ಮತ್ತೆ ಕೆಲಸದ ಬಿಡ. ಮತ್ತೇನು ಕುಂತರ ಏನ್ ಮಾಡ್ಲಿ? ಕುಂದ್ರ ಹೋಗವಂತಿ. ಅಯ್ಯೋ ಕೆಲಸ ಭಾಳ ಅದಾವ ಬೇ ನಂದ. ಕುಂತ್ರ ನಡೆಯೋದಿಲ್ಲ, ಕೆಲ್ಸಕ್ಕೆ ಭಾಳ ಅದಾವು. ಬರ್ತೇನೆ. ಯಾಕ ಬೇಂಡ್ಲಿ, ನಿಂಗಂತ್ರು ಕೆಲಸ ಏನಿಲ್ಲ. ಕೆಲ್ಸಕ್ಕೆ ಬಾರ್ದಾರಂಗ್ ಕುಂತಿ, ನನಗ ಭಾಳ ಕೆಲಸ ಅದಾವ ಅಂತ ಹೇಳಕತ್ತೀಯನ? ಹೌದವ ಪಾಪ, ನಾ ಏನು ಕೆಲಸನ ಮಾಡೋದಲ್ಲ ನೋಡು. ಅದು ಅಲ್ದೆ ಈ ವಯಸ್ಸನ್ಲಿ ನಂದ, ಕೆಲಸ ಮಾಡೋ ವಯಸ್ಸನ. ಬೇಂಡ್ಲಿ, ಕುಂದ್ರಲಿಲ್ಲ ಅಂದ್ರೆ ಕುಂದ್ರಲಿಲ್ಲ, ದಾಳಾಗ ಹೋಗು. ಅದಕ್ಕೆ ನನಗೆ ಯಾಕ್ಲಿ ಹಂಗಂತಿ? ಮಾಡೋ ಟೈಮ್ನಾಗೆಲ್ಲ ಮಾಡೇನೆ ಹೇಳ್ಬಿಟ್ಟಿ ನಾನು. ಉಯ್ಯ ಶಾಂತಕ, ನಾ ಏನ್ ಅನ್ಬಾರ್ದನ್ನೇ? ಇವ ನಿಮ್ಮ ಅತ್ತಿ ಕಿವಿಗೆ ಮಷಿನ್ ಹಾಕೊಲಂಗ್ ಕುಂತಿರ್ಬೇಕು. ಯವ್ವ ನಿಮ್ಮ ಅತ್ತಿ ಕುಟ್ಗುದ್ದಾಡಕ್ಕಾಗಲ್ಲವ. ನಾನು ಗಂಡ ಜಳಕ ಮಾಡೋದ್ರೊಳಗೆ ಬಂದನ್, ನಾನು ಹೋಗಿ ಹಾಲು ಹಾಕ್ಬೇಕು ನಾಗಪ್ಪಗ. ನೋಡ್ ಊರ್ ಬೆಂಡ್ಲಿಂಗ್ ಗಪ್ ಕುಂದ್ರ ಅಂತ ಹೇಳೋಕಾಳ ನೋಡ್ ನನಗ. ನೋಡಕಿನ ಮಾಡ್ತಾನಕಿನ. ಬಾ, ಇನ್ನೇನ್ ಬಾಯಿ ಕಡೆ ಐತ್, ಬಾ ನಿನ್ನ ಮಾಡ್ತಾನೆ. ಅಯ್ಯೋ ಶಾಂತಕ, ನೋಡವ ಉಂಡಿ ಕಲ್ಲು ಬೇಂಜ್ರಿಗೆ ರವಾದ ಉಂಡಿ ನೋಡಿವ. ಒಂದ ತಗೊಂಡ್ ತೆಲಿಗೆ ಇಕ್ಕರಿಸಿದ್ರೆ ತಲೆ ಪೋಕ ಬೀಳ್ತೈತಿ. ಕೆಲವು ಹೆಂಗಸರ ಸ್ವಭಾವ, ಹೌದಲ್ಲೇ? ಇವು ಶಾಂತಕ, ಚಕ್ಲಿ ಹಲ್ಲಿಗೆ ನುರಿಯಂಗಿಲ್ಲ ನೋಡ. ಯಾಪರಿ ಗಟ್ಟಾಡ್ರಯ್ಯವ ಜೇಕ್. ಹೌದವಾ ಯವ್ವ, ನೋಡ್ದೆ ಟೊಮೆಟೊ ವಾಸನೆ ಬರಾತಿಲ್ಲ. ಹೂನವ ಯವ್ವ, ಹೆಂಗ್ ತಿಂತಾರೆ ಮನ್ಯಾಗ? ಏನ್ ಅನ್ನಕ್ಕಿಲ್ಲ ತೀರ. ಹೌದು. ಅದೇನ್ಲಿ ಅದು? ಶಾಂತಕ್ಕ ಸೂಸ್ಲ ಇದು ಚೂಡ ನೋಡಿ ಇವ ಶಾಂತಕ್ಕ. ಒಂದ್ ಎಣ್ಣೆ ಹತ್ತೈತಿ, ಒಂದ್ ಎಣ್ಣೆ ಹತ್ತಿಲ್ಲ. ಅದು ನೋಡ, ಒಂದ್ ಬೆಳ್ಳದ ಒಂದು ಹಳದಿ, ಒಂದ್ ಬೆಳ್ಳದ ಒಂದ್ ಹಳದಿ ಆಗೈತಿ. ಒಂದಿಟ್ಟು ಚುವತ್ತಿಗೆ ಮಾಡ್ಬಾರ್ದನೇ ಶಾಂತಕ್ಕ? ಹೋಗ್ಲಿ ಬಿಡ್ಲೆ, ಆಕಿ ಹೆಂಗ್ ಬರ್ತದ ಹಂಗ ಮಾಡ್ಯಾಳತ್ತಾಗ. ಅಯ್ಯೋ, ನನಗೂ ಗೊತ್ತಾ ಶಾಂತಕ, ಅದಕ್ಕೆಲ್ಲಿ ಬರ್ತದ ಸಾದಿಗಡಿಗೆ. ಮನೆ ಕಣ್ಮಕ್ಳವ್ರಿಗೆ ಹೆಂಗ್ ತಿಂತಿದ್ದಾರಂತ ನನ್ನ ತಗ. ನೋಡ್ ನನ್ನ ಉಂಡಿ ನೋಡಂಗ ಹಿಂಗ್ ಬರೀ ಕೈಲ ಪಳ್ಳ ಅಂತ ಹೊಡಿತೇವ್. ಇವ ಹಲ್ಲು ಮುಂದಿನ ಹಲ್ಲು ಆಗ್ಬೇಕ, ಲೆಕ್ಕಕ್ಕೆ ಮಾಡ್ಯಾಳ ಅವನು. ಏನ್ಲೇ ಅವ ಉಂಡಿ ಗಟ್ ಕಲ್ಲಾಗ ಅಂತಾಳ. ಏನಂತ? ಊರ ಬಿಡಾಡಿ ಯಾಕ್ಲೆ ಉಂಡ್ ಕಲ್ನಾಗ ಕೂತ್ ಬಿಟ್ಟಿಯಲ್ಲ ಅಂತ ನಿನ್ನ ಮನೆಗೆ ಬಂದಿದ್ ನಾನು ಉಣ್ಣಾಕ? ಮಾತಾಡೋದೇ ತಪ್ಪವ ತಾಯಿ, ನಿನ್ ಕಡೆ ಮಾತಾಡೋದೇ ತಪ್ಪ. ಏನ್ ಮಾತಾಡಿದ್ರು ಮೈ ಮೇಗ ಬರ್ತೈತಲ್ಲ ಶಾಂತಕ ಈ ಮುದಿಕೆ. ಅಲ್ಲಿ ಈಗ ಏನ್ ಅಂದೇ ಇಲ್ಲ ನಾವು ಉಂಡ್ ಕಲ್ಲಾಗ ಕೂತೇವಂತ. ಏನ್ ಮಾತಾಡ್ತಿ? ಒಂಚೂರು ನಿಧಾನಾಗಿ ಮಾತಾಡು. ಅದು ನನಗೆ ಕೇಳುವಂಗ್ ಮಾತಾಡ. ನೀ ಇಟ ಪಿಸಿಕ್ ಅನ್ಬೇಡ ನೋಡ. ಅಯ್ಯೋ ಅತ್ತಿಯಾರ, ಕಿವಿಗೆ ಮಷಿನ್ ಹಾಕೋಬೇಕು ಬೇಡ, ನೀವು ಹಂಗ ಯಾಕೆ ಕುಂತೀರಿ? ಅಯ್ಯವ್ವ ಶಾಂತಕ, ನಾ ಹೊಕ್ಕಂತ ತಗೋರವ. ಯವ್ವ ತಾಯಿ, ನಿಮ್ಮ ಅತ್ತಿ ಕೈಯಾಗ ಸಿಕ್ಕೊಂಡ್ಬಿಟ್ರೆ ಮುಗಿದೋತ. ಸೀರೆ ಉಡಿಸ್ಬಿಡ್ತಾ. ಉಂಡಿ ಜೊತೆಗೆ ಸೀರೆನೂ ಕೊಡ್ಬೇಕಾ? ಅಲ್ಲೇ ಈಗ ಕೊಡ್ಬೇಕು? ಯವ್ವ ದೇವ್ರೆ, ನಿನ್ ಸೀರೆ ಬೇಡ ಯವ್ವ ನನಗ. ಶಾಂತಕ, ನಾ ಹೊಕ್ಕನವ. ಹೋಗೇ ಬಿಟ್ಲು ನೋಡ್ ಬಿಡಾಡಿ. ಸೀರೆ ಕೇಳಕತ್ತಾಳ. ಸೀರೆ ಕೊಟ್ಟಿಗಿಟ್ಟಿ ಯಾವ್ದಾರ ಸೀರೆ ಮತ್ತ ನನಗ ಗೊತ್ತಲ್ಲ ತಂದಿಂದಿಟ್ಟಿ ಏನ್ ಮತ್ತ? ಅಲ್ರಿ ಎತ್ತೀರ, ಎಲ್ಲಿ ಸೀರೆ ತಂದಿಡಾಕ್ ಹೋಗ್ಲಿ? ಅಯ್ಯ ದೇವ್ರೆ, ಯಾಕೆ ಸೀರೆ ಕೊಡ ಅನ್ಲಿಲ್ಲ? ನೀವೊಬ್ರ ಕಿವಿಗೆ ಮಷಿನ್ ಹಾಕೊಳ್ಳಲ್ಲ ಬಿಡೋದಲ್ಲ. ಏನಾರ ಮಾತಾಡಿದ್ದಕ್ಕೆ ಇನ್ನೇನಾರ ಜೋಡಿಸ್ಕೊಂಡು ನಿಂತು ಬಿಡ್ತಿರತ್ತ ತಲೆ ಹಿಡ್ಸಕತ್ತಾಗ. ನಿಮ್ಮ ಕೈಯಾಗ ಹೇಗದೈತಲ್ಲ ಯವ್ವ ದೇವ್ರೆ, ಹೈ ಬ್ರಹ್ಮ ಬಂದ್ರು ಆಗೋದಲ್ಲ ಅಂತ ನಾನು. ಏನ್ಲೇ ಆನವನಿ ಮಾತಾಡ್ತೀನಿ ನೀನು? ನೋಡಿಕಿನ ಒಳಗೆ ಹೋಗೇ ಬಿಟ್ಲ. ಇಲ್ಲ ಬೇಕು ಹಿರೇ ಮನುಷ್ಯ, ನಾ ಕುಂತಾನಿ, ನನಗೆ ಏನಾರ ಹೇಳ್ಬೇಕು ಕೇಳ್ಬೇಕು, ನನಗೆ ಊಟ ಮಾತಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲವ. ಇವ್ರದೇ ಇವ್ರು ನೋಡ್ಕೊಳ್ಳೋದು ಇವ್ರು. ನನಗೇನು ಕಿಮತೆ ಇಲ್ಲ ಈ ಮನಿ ಒಳಗ. ಅಲ್ಲ ಮರೇ, ನೀವು ಅದು ಏನೋ ಪೂಜೆ ಮಾಡ್ಸಕ್ ಹೋಗಿದ್ರಂತೆ, ಹೌದಾ? ಈಕಿಗೆ ಹೆಂಗ್ ಗೊತ್ತಾತ? ನಿಂಗೆ ಯಾರಂದ್ರ?
ಅಯ್ಯೋ ಬಿಡಿ ಅಮ್ಮರೇ ನಂಗೆ ಗೊತ್ತು. ಇವ್ರು ಅದಾರಲ್ಲ ನಿಮ್ಮ ಇವರು ತಮ್ಮನೆ ಅಂತಿ ಅವರೆಲ್ಲ ಮಾತಾಡ್ತಾ ಇದ್ರು, ಅದಕ್ಕೆ ಕೇಳಿಸ್ಕೊಂಡೆ. ಅಲ್ಲ ಭಾರಿ ಧೈರ್ಯನಪ್ಪ ನಿಮಗೆ, ಗಟ್ಟಿ ಧೈರ್ಯ ಬಿಡಿ. ಅಯ್ಯೋ ಏನು ಮಾಡ್ಬೇಕಾ, ಹಾಳಾದ ಆ ಮುದುಕಿ ಒಂದು ದೆವ್ವ ಆಗಿ ಕುಂತಿತ್ತಲ್ಲ, ಅದಕ್ಕೆ ನಿನ್ನ ರಾತ್ರಿ ಸುಡುಗಾಡ್ಗಟ್ಟೆ ಪೂಜೆ ಇತ್ತು. ನಾನು ನಮ್ಮ ಯಾರಕ್ಕಿ ನಮ್ಮ ಅನುನ್ ಗಂಡ 3 ಮಂದಿ ಹೋಗಿದ್ವಿ. ಎಲ್ಲ ಪೂಜೆ ಮಾಡಿಸಿ ಮನೆಗೆ ಬಂದು ಕೌಕಟ್ಟು ಕಟ್ಸಿ ಎಲ್ಲ ಮಂತ್ರ ಮಾಡಿಸಿ ಒಟ್ಟು ಹೆಂಗೆ ಎಲ್ಲ ಬಗೆಹರ್ದೈತಿ ಅಂತ ಹೇಳೋಗ್ಯಾನ. ಹಾಂ ಹೌದಾ ಅಮ್ಮರೇ, ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ. ನಮ್ಮ ತಂಗಿ ಮನೆಯಾಗೂ ಹಿಂಗೆ ಸಮಸ್ಯೆ. ಅದಕ್ಕೆ ಅದು ಯಾರ ಕಡೆ ಪೂಜೆ ಮಾಡಿಸಿದ್ರಲ್ಲ ಅವ್ರು ಚೂರು ನಂಬರ್ ಕೊಡ್ತೀರಾ? ನಾನು ನಮ್ಮ ತಂಗಿಗೆ ಹೇಳ್ತೀನಿ, ಹಿಂಗೆ ಪೂಜೆ ಮಾಡಿಸಿ ನೋಡಿ ಹಿಂಗೆಲ್ಲ ಬಗೆಹರ್ದತಿ, ನೀನು ಮಾಡ್ಸಕ್ಕ ಅಂತೇಳಿ ಆಕಿಗೆ ಹೇಳಿ ಆಕಿ ಕಡೆನೂ ಪೂಜೆ ಮಾಡಿಸಿ ಇದು ಎಲ್ಲದರಿಂದ ಒಂದು ಬಗೆಹರ್ಸೋಣ ಅಂತ. ಏನಂತೀರಿ? ಅವ್ರೇನು ಕಾಂಜಿ ಪಿಂಜಿ ಸ್ವಾಮಿಗಳು ಅಂತ ಮಾಡಿಯ, ಅವ್ರು ಹಾಗೆಲ್ಲ ಬರಲ್ಲ, ನಾನು ಕರೆದೆ ಅಂತ ಬಂದಿದ್ದವರು. ಓ ಅಣ್ಣರ ನೀವು ಮಾತಾಡ್ರಿ, ನಾನು ಆಮ್ಯಾಗ ಒರೆಸ್ತೀನಿ. ಬರ್ಲಾ ಪಟೇಲ ಕುದ್ರ ಬಾ. ಅಕ್ಕ ನಿಂಗೇನ್ ತಲೆ ಕೆಟ್ಟೈತೆ? ನಿನ್ನೆ ರಾತ್ರಿ ಅದೇನೋ ಪೂಜೆ ಮಾಡ್ಸಿರಂತಲ್ಲ ಸುಡುಗಾಡ್ಗಟ್ಟೆಗೆಲ್ಲ ಹೋಗಿ. ಏನಕ್ಕ ಇವೆಲ್ಲ ಈಗಿನ ಕಾಲದಾಗು ನಂಬ್ಕೊಂಡ್ ನೀನ? ಆ ಪೂಜೆಗೆ ಅನ್ನೂನ್ ಗಂಡ ಎಲ್ಲಾರು ಬಂದಿದ್ರಂತಲ್ಲ. ಹ್ಞೂನ್ಲ ಎಲ್ಲರ ಅನ್ನಕ್ಕೇನು ಅವ್ರಿಬ್ರೆ, ಮತ್ತು ಅವರೇ ಬರ್ಬೇಕಲ್ಲ. ಅವ್ರ ಹತ್ತಿ ಉಪಯೋಗಿಸೋ ಸಾಮಾನು ಅವೆಲ್ಲ ಏನೇನು ಹಾಕಿ ಅದ್ರ ಮೇಲೆ ಜೀವಿದ್ಲು ಅವನ್ನೆಲ್ಲ ತೊಗೊಂಡು ಬಂದು ಮತ್ತೆ ಪೂಜೆ ಮಾಡಿಸ್ಬೇಕಲ್ಲ ಅಲ್ಲೆಲ್ಲ ಸಾಯಸುದ್ದ. ಏನಾಗೈತಂತ ಗೊತ್ತನ? ಅನುಗ ವಿಪರೀತ ಜ್ವರ ಅಂದ್ರೆ ಜ್ವರ ಅಂತೆ, ಹೆದರ್ ಬಿಟ್ಟಾಳಂತೆ, ಬೆಚ್ಚ ಬೀಳಾಕತ್ತಾಳಂತೆ. ಗೊತ್ತನ? ರಾತ್ರಿ ಏನಾರ ಕಾಣ್ತಾನ ಅಲ್ಲೇ? ಅಯ್ಯೋ ಅವ್ರ ಅತ್ತಿ ಆಕಿ ಕಣ್ಣಿಗೆ ಕಂಡಂಗಾತಂತೆ, ಹೆದರಿ ಚೀರಾಕತ್ಬಿಟ್ಲು. ಅಲ್ಲಿ ಸ್ವಾಮಿಗಳು ಇದ್ರಲ್ಲ ಒಳ್ಳೇದಾತು, ಅವ್ರು ಮತ್ತೆ ಹಂಗೇನಾಗಲ್ಲಮ್ಮ, ಎದ್ರಕೋಬೇಡ ಏನಾಗಲ್ಲ ಅಂತೇಳಿ ಅವ್ರು ಯಾವುದೋ ಮಂತ್ರ ಗಿಂತ್ರ ಎಲ್ಲ ಹಾಕಿ ಆ ಗೋರಿ ಮ್ಯಾಗೆಲ್ಲ ಅದೇನೋ ನಿಂಬೆಹಣ್ಣೆಲ್ಲ ಇಟ್ಟು ಚುಚ್ಚಿ ಮಳಿ ಹೊಡೆದು ಅದು ಏನೇನೋ ಮಾಡಿದ್ರು. ಅನು ವಿಪರೀತ ಜ್ವರ ಅಂತೆ ಗೊತ್ತಾ? ನೆತ್ತಿಗೆ ಎಲ್ಲ ಲೆವೆಲಿಗೆ ಐತಂತೆ. ಈ ದವಾಖಾನಿ ಕರ್ಕೊಂಡು ಹೊಂಟಾನಂತೆ. ಅನ್ನೂನ್ ಗಂಡ ಬಾಯಿಗೆ ಬಂದಂಗ್ ಬೈಯಾತಿದ್ದ. ಆಕಿಗೆ ಇಷ್ಟ ಇಲ್ಲ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರು ಅನು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿರೋದಂತೆ. ನೀನ್ ಹೇಳಿದಿ ಅಂತೇಳಿ ಗೊತ್ತನ? ಅಯ್ಯ ಕತಿಯಪ್ಪ, ಫೋರ್ಸ್ ಮಾಡಿ ಕರ್ಕೊಂಡು ಹೋಗಕ್ಕೆ ಏನೈತ್ಲ ಇದ್ರಾಗ? ಅಲ್ಲಿ ಮತ್ತೆ ಇದು ನೀನು ಹಿಂಗ ಬಿಡ್ತಿದ್ರಂತ? ಅಯ್ಯೋ ಕತಿ ಆರಾಮಾಗ ಬೇಡಂತ ಅಲ್ಲ. ಅವ್ರ ಅತ್ತಿ ಸತ್ತು ದೆವ್ವಾಗಿ ನಮಗ್ ಕಾಡಕತ್ತಿದ್ಲನ, ಅವ್ರಿಗೆಲ್ಲ ಕಾಡಕತ್ತಿದ್ದ. ಬಾರಿ ಬಿಡ, ನೀ ಎಲ್ಲದಕ್ಕೂ ಸುಮ್ಮನಿದ್ರಿ ಹಿಂಗ ಆಗೋಗ ಮಾತನ ಅದು ಹೇಳಂಗಾರ ನೋಡೋಣಂಗಾರ. ತಣ್ಣಗಿರು, ನೀ ಹೇಳ್ಬೇಕು ಬೇಡ. ನೋಡಪ್ಪ ಪೂಜೆ ಪುನಸ್ಕಾರ ಮಾಡ್ಸೋದ್ರಿಂದ ನಿನ್ನ ಹೆಂಡತಿಗೆ ಕಾಡಾಟ ಇಳಿದಿದ್ದೆಲ್ಲ ಕಮ್ಮಿ ಆತು, ನಮ್ಮ ಅಕ್ಕ ಮಾಡಿದ್ ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಿ ಬಾಯಿ ಮುಚ್ಚಿಸ್ಬೇಕು ನೀನ. ಆದ್ರೂ ಅಕ್ಕ ನೀನ್ ಇನ್ನೊಂದ್ಸಲ ಇಂಥ ಸ್ಟುಪಿಡ್ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಅಯ್ಯ ಟುಪಿಡು ಇಲ್ಲ ಉಪ್ಪಿಟ್ಟು ಇಲ್ಲ, ಸುಮ್ಕುಂದ್ರ. ಅಲ್ಲ ಕರೆನ ದೆವ್ವಾಗಿದ್ಲಕ್ಕಿ. ಈಗ ನೋಡಿ ಎಲ್ಲ ಬಗೆಹರಿತ ನೆಟ್ಗಾಗಿ ನಿಂತ್ರೀಗ ಮಾತಾಡ್ತಾರ. ಈಗ ಏನ್ ಬೇಕಾದನ್ ಬಾಯಿಗೆ ಬಂದಂಗ. ಅದೇ ಅವ್ರ ಹತ್ತಿ ಕಾಡಾಟ ದೆವ್ವಾಗಿ ಇವ್ರ ಮೈಯ ಬಂದು ಮಟನ್ ತಿಂತ ಚಿಕನ್ ತಿಂತಾನ, ನಾ ಮೀನಾ ತಿಂತಾನ, ಮಟ್ಟಿ ತಿಂತಾನೆ, ನಾ ಸೇರೆ ಕುಡಿತೀನಿ ಅಂತೇಳಿ ನಿಂತಿದ್ಲಲ್ಲ. ಅವಾಗ ಏನ್ ಮಾಡ್ತಿದ್ರಂತೆ? ಕುಂತಿದ್ದಿಲ್ಲ, ಎಲ್ಲ ತಂದು ಕೊಡ್ಲಿಲ್ಲ ಅವ್ರು. ನಿಂಗ ಅದೆಲ್ಲ ಗೊತ್ತಾಗಲ್ಲ ಶ್ರೀಕಂತ, ಸುಮ್ನಿರು. ಜ್ವರ ಬಂದೈತಿ, ಏನ್ ದೊಡ್ಡಾಗದ, ಒಂದು ಇಂಜೆಕ್ಷನ್ ಗುಳಿಗೆ ತಗೊಂಡ್ರೆ ಹೊಕ್ಕೈತಿ. ಅಯ್ಯೋ ಅದಕ್ಕೊಂದು ಬರ ಮಾಡ್ತಿ, ಏನು ಬರಬಾರ್ದು ಬಂದೈತೆ ಅನ್ನೋರಂಗೆ ಮಾಡ್ತೀಯಪ್ಪ. ಏನು ಹೆದ್ರಾಳ ಸಣ್ಣಕ್ಕೆಲ್ಲ ಎಷ್ಟೇ ಆದ್ರೂ ಅದಕ್ಕೆ ಹಂಗೆ ಅನ್ಸೈತಷ್ಟೇ. ಅದೇನು ಏನಾಗುದಿಲ್ಲ, ನೀ ಸುಮ್ಮನಿರೋ, ನೀನು ವಿಚಿತ್ರ ಮಾಡ್ತೀಯಪ್ಪ. ನಿಮ್ಗೆಲ್ಲ ಯಾರು ಹೇಳ್ತಾರಂತೆ? ನಾನು ಏನ್ ಮೂಢ ನಂಬಿಕೆ ನಂಬಿಕೊಂಡು ಮಾಡ್ತೀರಿ, ವಿಪರೀತ ಮಾಡ್ತೀರಪ್ಪ. ಮಾಡಕ್ ಏನೈತಿದ್ರಾಗ? ಸುಮ್ನಿರ, ಮೂಢನಂಬಿಕೆ ಅಂತ. ನಿನಗೂ 1-2 ದಿನ ಕಾಡಿ ತಲೆ ಹಿಡಿಸಿದ್ಲಂದ್ರೆ ಗೊತ್ತಾಕಿತ್ತು. ನಿಂಗೆ ಕಾಡಿಲ್ಲಲ್ಲ, ಅದಕ್ಕೆ ಗೊತ್ತಿಲ್ಲ. ಅಂತೂ ಕಿರಾತ್ಗೆ ಅವ್ರತ್ತಿ ಗೊತ್ತನು? ಏನಪ್ಪ ಏನಾರ ಮಾಡ್ರಿ, ನಾ ಎಲ್ಲ ನೆಟ್ಟಿಗಿದ್ದವ್ರಿಗೆ ಹೇಳ್ಬೋದು, ನಿಮಗೇನ್ ಹೇಳಕತಿ? ಅಯ್ಯೋ ದೇವ್ರೆ, ಮಗಳು ಹೇಳ್ತಾಳಲ್ಲ ಬಂದ್ ಆರಾಮಾಗೇನಪ್ಪ, ಎಲ್ಲ ಬಗೆಹರಿತು, ಅತ್ತಿಯಿಂದ ಒಳ್ಳೇದಾತು ಅಂತಾಳಲ್ಲ, ಅವಾಗ ಗೊತ್ತಾಕತಿ ಬಾಡ್ಯಾಗ. ಹಾಲುಂಡು ಹೋಗಿ ನಾಗಮ್ಮ, ಹಾಲು ಕೀರುಂಡು ಹೋಗಿ ನಾಗಮ್ಮ, ಹಾಲುಂಡು ಹೋಗಿ ನಾಗಮ್ಮ, ಹಾಲು ಕೀರುಂಡು ಹೋಗಿ ನಾಗಮ್ಮ, ಬಾಗಿನ ಕೊಳ್ಳೆ ನಾಗಮ್ಮ, ನಾರಿನವನಾಗ ದೋಷ ಕಳಿಯಮ್ಮ, ಹಾಲುಂಡು ಹೋಗಿ ನಾಗಮ್ಮ, ಹಾಲು ಕೀರುಂಡು ಹೋಗಿ ನಾಗಮ್ಮ, ಕಡಲನ್ನು ಕಡಿಯೋಣೆ ಶಿವಗಣ ಭೂಮಿಗೆ ತಂದೋನೆ, ವಿಷವನೋಗುದೋನೆ ನುಂಗಲು ಶಿವನನ್ನು ಕರೆದೋನೆ, ಮೂಲದ ಕೊರಳಲ್ಲಿ ಮಾಲೆಯಾಗಿ ಮೆರೆದೋನೆ. ಪಂಚಮಿ ಹಬ್ಬ ಉಳಿದಾವ ದಿನ ಕಣ್ಣ ಬರಲಿಲ್ಲ ಯಾಕ ಕರಿಯಾಕ. ಶಾಂತ ಅಣ್ಣ 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 ಬರ್ತೇನೆ, ತಂದು ಫೋನ್ ಹಚ್ಬೇಕು ಬೇಡಪ್ಪ. ನಾನು ಅಂಗಳದಾಗ ನಿಂತಿರ್ತಿದ್ದೆ. ಇರ್ಲಿ ಬಿಡವ, ಅಲ್ಲಿ ನೋಡಿದೆ ಯಾರು ಕಾಣ್ಲಿಲ್ಲ ಬಾಗಲ್ಲಾಗ, ಒದರಿದೆ, ನಿಂಗೆ ಕೇಳಲಿಲ್ಲ ಏನ, ಅದಕ್ಕೆ ಸೀದಾ ಅಡಿಗೆ ಮನೆಗೆ ಬಂದೆ. ಅಲ್ಲೇ ಅತ್ತಿಯರು ಜಳಕಕ್ಕೆ ಹೋರಿ ಈಗ, ಮತ್ತೆ ಲಕ್ಷ್ಮಿ ಇನ್ನು ಮಕ್ಕೊಂಡಾಳ. ನಾನೇ ಎಲ್ಲಿ ಬಿಡ ಮಕ್ಕೋವಲ್ತಕ್ಕ, ನಾಳೆ ಊರಿಗೆ ಹೋಗ್ತಾನೆ ಅಂದಾಳ, ಅದಕ್ಕೆ ಅವ್ರ ಸಂಬಂಧ ಸುಮ್ಮನಾದೆ.
ಅಣ್ಣ ನೀ ಬಂದಿದ್ದು ಎಷ್ಟು ಖುಷಿ ಆತ. ಈಗರ ಹಂಗ ಒಂದು ತಟ್ಟಗೆ ನೆನಪಾದಪ್ಪ. ಅಣ್ಣ ಬರ್ಲಿಲ್ಲ ಅಂತಂದೇಳಿ ಹಂಗ ನೆನಪು ಮಾಡ್ಕೊಂಡೆ ಬಂದೇ ಬಿಟ್ಟಿ ನೀನು. ಯೋ ಅಣ್ಣ ನಿಂಗೆ 100 ವರ್ಷ ಆಯ್ತಪ್ಪ. 100 ವರ್ಷಕ್ಕೆ 1000 ವರ್ಷ ಆಗ್ಲಿ. ನೀ ಆರಾಮಿರಪ್ಪ. ಆಗ್ಲಿ ಕುಂದ್ರ. ಸರಿ ಚಾ ಮಾಡ್ತೀನಿ ತಡಿ. ಓ ಮಾಡವಂತೆ ಉಂಡ ಹೊಕ್ಕನ್ ಇವತ್ತು ನಿನ್ ಕೈಯಾಗೇನ ಹೊಟ್ಟೆ ತುಂಬ ಚಾ ಕಾಪಿ ಅಂತೇಳಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಿಡಿ ಬಾ ನಿಮ್ಮ ಅತ್ತಿಗೆಮ್ಮ ನಿನ್ಗಂತೇಳಿ ಪಂಚಮಿ ಉಂಡಿ ಕಟ್ ಕಷಾಳ ತಗೋ. ಹೌದಾ ಅಣ್ಣ? ಇವು ಮನೇನು ಇದ್ದಂಗಿಲ್ಲಲ್ಲ. ಮನೇನು ಅಲ್ಲಿವು. ಅಣ್ಣ ಇದು ಅತಿಗೆಮ್ ಕಟ್ಟಿದ್ವನ ಅಣ್ಣ? ನೀ ಬಂದಲ್ಲ ಇವತ್ತು ಹಬ್ಬದ ದಿನ ನಮ್ಮ ಮನೆಗೆ. ನನಗೆ ಅದೇ ದೊಡ್ಡ ಸಂತೋಷ. ಇವನ್ನೆಲ್ಲ ಯಾಕಣ್ಣ ತರಕ್ ಹೋದಿ? ಇವನ್ ತಂದ್ರ ನೀ ಬಾ ಅಂತೆ ನಾನು. ಇಲ್ಲವಾ ಮತ್ತಲ್ಲ ನಾ ಹಿಂಗ್ ಹೊಕ್ಕೆ ನಮ್ಮ ತಂಗಿ ಮನಿಗೆ ಅಂದೆ ಪಾಪ ಎಲ್ಲ ಕೊಟ್ಟು ಕಳ್ಸಿರ್ಲ ಮತ್ತೆ ತರ್ಲಾರ್ದಂಗೆ ಹೆಂಗ್ ಬರ್ಲಿ ಹೌದಿಲ್ಲ? ಅಣ್ಣ ಹಂಗಾರೆ ಬಿಲ್ ಹಾಕಿದ್ರಾಗ ಇಟ್ಟು ಕಳಿಸ್ತಾಳ? ಹೇಳ ಬಿಲ್ ಉಂಡಿಗೆ ರೊಕ್ಕ ಕೊಡ್ಲೇನ ಹಂಗಾರೆ? ಬಿಲ್ಲ 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 ಇಲ್ಲ ಬಿಲ್ಲ ಇಲ್ಲೈತಿ. ಬಿಲ್ ಇಲ್ಲ ಅದ್ರಾಗ. ಎಷ್ಟು ಮಸ್ಕಿರಿ ಮಾಡ್ತಿ ಬಿಡುವ ಅಣ್ಣ ನಂಗೆ ಗೊತ್ತು. ನಿಜ ಹೇಳಕರೆ ಹೇಳಣ್ಣ. ಇವು ಮನ್ಯಾಗ ಮಾಡಿದ್ವಂತ್ರು ಅಲ್ಲ. ನೋಡಿದ್ರೆ ಗೊತ್ತಾಕಿತ್ತು. ಉಂಡಿ ನೋಡಿದ್ರೆ ಗೊತ್ತಾಗತ್ತೈತೆ ನನಗೆ. ಇವು ಮನ್ಯಾನ ಅಲ್ಲಣ್ಣ. ಕರೆ ಹೇಳ ನೀ ಮಾರಕ್ ತಂದಿಯೋದಿಲ್ಲ. ಮನ್ಯಾನ ಯಾರು ಈ ಥರ ಚೀಟ್ ಕಟ್ಟಿ ಕೊಡ್ತಾರ? ಹಿಂಗೆ ಚೀಟ್ ಕಟ್ಟಿ ಸುಟ್ಟು ಕೂಡಿಸಿ ಕೊಡ್ತಾರನ? ಮಾರಕ್ ತಂದಿ ಹೌದಿಲ್ಲ? ಹ್ಞೂ ನಿನಗೆ ಗೊತ್ತಲ್ಲ ನಿಮ್ಮ ಅತ್ತಿಗೆ ಹೆಂಗಂತೇಳಿ. ಆಕೆ ಯಾವಾಗ ಹಚ್ಕೊಂಡು ಪ್ರೀತಿ ವಿಶ್ವಾಸದಿಂದ ನಡ್ಕೊಂತಾಳ ಹೌದಿಲ್ಲ? ಹಂಗಿದ್ದಾಗ ಈಗ ನಾನು ಹಂಗೆ ಬರಾಕತ್ತೇನವ. ಅಂದೆ ಒಂದು ಮಾತು ಹೋಗಿ ಬರ್ತೇನಿ ಅಂತ ಅಂದೆ. ಆಕೆ ಹೋಗಿ ಬರ್ರಿ ಹಬ್ಬ ನೆನಪಾದ್ಲನ ತಂಗಿ ಕೊಟ್ಟು ಬರ್ರಿ ಏನಾರ ಒಟ್ಟು ಮತ್ತು ಕೈಯಾಗ ರೊಕ್ಕ ಹೆಚ್ಚಾಗ್ಯವನ ಅಂತೇಳಿ ಹಿಂಗೆ ಮಾತಾಡಿದ್ದು. ಅದಕ್ಕೆ ಸುಮ್ಮನೆ ಬಂದೆ. ನಾ ಏನು ತಿಳಿ ಕೆಡಿಸ್ಕೊಲಿಲ್ಲ. ಆಕೇನು ಕೊಡಲಿಲ್ಲ ಮನ್ಯಾಗ ಕಟ್ಟಿದ್ವನ್ನ. ನಾನು ಆಕಿನೇನು ಕೇಳಕ್ಕೆ ಹೋಗಲಿಲ್ಲ. ನೀವು ಹೆಂಗಿದ್ರು ಉಂಡಿ ಕಟ್ಟಿರ್ತೀರಿ. ಏನು ಆಕಿವು 4 ಉಂಡಿ ತೊಗೊಂಬಂದು ಕೊಡೋದು ಮತ್ತು ಆಮೇಲೆ ನಮ್ಮ ಉಂಡ್ಯಾಗ ಪಂಚಮಿ ಮಾಡಿದ್ರು ಅಂತ ಆಕಿ ಮಾತಾಡೋದು ಬೇಡ ಅಂತೇಳಿ ನಾ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಅದಕ್ಕೆ ಮಾರಕ್ ತಂದೇನ? ನಾನು ಕಟ್ಟಿದ್ದೆ ಉಂಡಿನ. ಅತ್ತಿಗೆಮ್ಮ ಕೊಡ್ಲಿಕ್ಕತ್ರ ಏನಾತು? ಈಗ ನಾ ಕೊಡ್ತೇನೆ ಉಂಡಿನ. ಒಯ್ದು ಅತ್ತಿಗೆಮ್ಮ ಕೊಡು ಏನ? ಬೇಡ ಆಕಿ ಕೊಟ್ಟಿಲ್ಲ ಅಂದಮೇಲೆ ನೀ ಯಾಕೆ ಕೊಡ್ತೀವ? ಕೊಡಕೋಬೇಡ ಸುಮ್ಮನಿರ್ ನೀ. ಹಂಗಲ್ಲಣ್ಣ, ಈಗ ನೀ ಬಂದಿಯಾ, ಈಗ ನಾ ಕೊಡ್ಲಿಲ್ಲ ಅಂದ್ರೆ ಏನು ಕೊಟ್ಟಿಲ್ಲ ನಿಮ್ಮ ತಂಗಿ? ಹಂಗ ಕಳ್ಸಿಲ್ಲನ ಅಂತ ಹಿಂಗೆ ಮಾತಾಡ್ತಾಳೆ. ಮತ್ತೆ ಅದಕ್ಕೆ ಬೇಡ, ಒಂದಿಷ್ಟು ಉಂಡಿ ಹಾಕಿ ಕೊಡ್ತೇನೆ ವೈ. ಚಕ್ಲಿ ಮಾಡೇನಿ, ಕೊಡಬಳಗಿ ಮಾಡೇನಿ, ಏನು ಹಾಕಿ ಕೊಡ್ತೇನೆ ವೈ ಅಣ್ಣ. ನೋಡುವ ನೀ ಚಕ್ಲಿ ಕೊಡಬಳಿಗೆ ತುರ್ಬಾ ಹಿಡಿದು ತುಪ್ಪ ಸುರುವಿದ್ರು ಆಕಿ ಹೊಲಸು ಬುದ್ಧಿ ಏನು ಬಿಡುದಿಲ್ಲ. ಅದು ಅಲ್ಲದೆ ನೀ ಚಕ್ಲಿ ಕೊಡಬಳಿಗೆ ಕೊಟ್ಟೆ ಅನ್ಕೋ, ಉಂಡಿ ಕೊಟ್ಟೆ ಅನ್ಕೋ, ಏನು ಕಮ್ಗದಾವ ಇನ್ನೇದಕ್ಕೆ ತರಾಕೋದಿ ಆಡು ಅಂತೇಳಿ ಮತ್ತು ಅದಕ್ಕೂ ಮಾತಾಡ್ತಾಳ. ಯಾಕೆ ಸುಮ್ಮನೆ ಕೊಟ್ಟೊಂದು ಮಾತು ಅನಿಸ್ಕೊಂತಿ? ತಿನ್ಲಿ ಕಟ್ಟೋತಾಕಿ ಅದ್ಗಮ್ಮ. ನೀ ಯಾರು ತಿಂತೀಯಾ? ಒಯ್ ಒಯ್ ಕುಂದ್ರಣ್ಣ ಕುಂದ್ರ, ಊಟ ಮಾಡೇ ಹೋಗುವಂತಿ. ಲಕ್ಷ್ಮಿಗೆ ಎದ್ದೇಳ ಅಂತ ಹೇಳ್ತೀನಿ ತಡಿ. ಹೊರಗೆ ಕುಂತಿರ್ತೇನೆ ಪಲಂಗ್ ಕಡೆ ಬಾರ್ವಾ. ಹ್ಞೂ ಅಣ್ಣ. ಅಣ್ಣ ನೀ ಬಂದಿದ್ದು ನಂಗೆ ಭಾರಿ ಖುಷಿ ಆತಪ್ಪ. ನನ್ನ ತವ್ರ ಮನೆಯಿಂದ ಹೇಳ್ಕೊಳಕ್ ನೀ ಒಬ್ಬ ಮದೀಪ. ನೀನ ಹಬ್ಬ ಹುಣ್ಣಿಮೆಗೆ ಬರಲಿಲ್ಲ ಅಂದ್ರೆ ನಾ ಏನು ಮಾಡಲಿ? ಈ ತಂಗಿ ಮರಿಬೇಡಪ್ಪ. ನೀನು ಕೊಡೋದು ಬೇಡ, ಏನು ಬೇಡ. ಇನ್ನೊಮ್ಮೆ ಇಂಥವು ಏನು ತರಬೇಡ. ಬರೀ ಬಂದು ಹೋಗ್ಕೊಂತೀರಣ್ಣ, ಅಷ್ಟ ಸಾಕು. ಹ್ಞೂನ್ವಾ ಅಷ್ಟ ಅಲ್ವಾ ಇಷ್ಟು ವರ್ಷದಿಂದನೂ ಮಾಡಿದ್ದು. ಏನು ಕೊಟ್ಟೆನವ ನಾನು ನಿನಗೆ? ದೇವ್ರೆಲ್ಲ ನಿನಗೆ ಕೊಟ್ಟಾನ. ಅದೇನಂತ ದಿಕ್ಕಿಲ್ದರಿಗೆ ದೇವ್ರ ದಿಕ್ಕು ಅಂತೇಳಿ ನಾವು ಕೈ ಬಿಟ್ಟರು ದೇವ್ರು ಬಿಟ್ಟಾನವ. ದೇವ್ರ ಕೈ ಅಂಗೈಯಾಗ ಹಿಡ್ದಾನ. ಯಾಕೆ ತಲೆ ಕೆಡಿಸ್ಕೊಂತಿ ಮಗಳ? ನಾ ಹೊರಗೆ ಕುಂತಿರ್ತೇನೆ ಬಾರವ. ನಮ್ಮಣ್ಣ ಬಂದಾನ. ಏನು ಮಾಡಲಿ? ಹಾಂ ಮಸ್ತ್. ಅಯ್ಯೋ ಇವತ್ತು ಬಜಿ ಕರಿಬಾರ್ದಲ್ಲ. ನಾಗಪ್ಪಂದು ಇದು ಇವತ್ತು ಇಲ್ಲ ಕುಚ್ಚುಗಡಬು ಮಾಡಿ ರುಚಿ 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 ನಮ್ಮ ಅಣ್ಣ ಊಟಕ್ಕೆ ನೀಡ್ಬೇಕು. ಅಯ್ಯೋ ಏನು ಮಾಡೋದು? ಇದು ಬಳಕ ಮೆಚ್ಕೆ ಶಾಂಡ್ಗಿ ಒಂದು ಸ್ವಲ್ಪ ನಿನ್ನೆ ಕರೆದು ಇಟ್ಕೊಂಡಿದ್ದೆ. ಇವತ್ತು ಏನು ಮಾಡೋದು? ಈಗ ಬೇರೆ ಏನಾರ ಮಾಡಿ ಒಟ್ಟು ನಮ್ಮ ಅಣ್ಣ ಊಟ ತುಂಬ ಊಟಕ್ಕೆ ನೀಡ್ಬೇಕು. ಓ ಇಲ್ಲೇ ಅದಿರೇನ? ಬಾರ ಪ್ರೇಮವ, ಇದೇ ತಾಟ್ ಹಿಡ್ಕೊಂಡು ಬಂದಿಯಲ್ಲ. ಅಯ್ಯ ಈ ತಾಟ್ ನಂದಲ್ಲ, ಗಿರ್ಜಿದು. ನನಗೆ ಕೊಟ್ಟು ಕಷಾಳ ಅಲ್ಲ. ಇಲ್ಲೋಡ್ರಿ ಇಲ್ಲೋಡ್ರಿ, ನಾನು ಕೆಲಸದಾಗಿದ್ದೆ ಬೆಳಗ್ಗೆ ಅಂತ ಆಗಲಿಲ್ಲ. ಈಗ ನೀವು ಇಲ್ಲೇ ನಿಂತಿದ್ರಲ್ಲ ಹಂಗೆ ತೋರ್ತಾನೆ ಅಂತ ಬಂದೆ. ಇಲ್ಲಡೆ ಉಂಡಿನ, ಇಲ್ಲಡೆ ಚಕ್ಲಿನ. ಅಯ್ಯೋ 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 ಎದಕ್ಕೆ ಮಾಡ್ಬೇಕಿಂತವಂತೇನು ನಾನು ಹೌದಿಲ್ಲ? ಯಾಕೆ ಏನಾಗೈತಿ? ಹಾಂ ಅಯ್ಯೋ ದೇವ್ರೇ, ಇವ ಉಂಡಿ ಬಾಯಾಗಿಟ್ಕೊಂಡ್ರೆ ಕಲ್ಲು ಬೆಂಜ್ರಿ ಎತ್ತೆ ತಗೋ ಕರಗೋಲು. ಇವ್ನು ಮತ್ತೆ ಮಾರಕ್ಕೆ ಬೇರೆ ಕೊಟ್ಟಾಳವ ಈಕಿ. ಮಾಡವತ್ನ್ಯಾಗ ನಮಗೂ ಕೈಯಾಗೆಲ್ಲ ಉಂಡಿ ಮಾಡಕ್ಕೆ ಕರೆದಿದ್ಲಲ್ಲ. ಅಯ್ಯೋ ಅಯ್ಯೋ, 100 ಉಂಡಿ ಶೇಂಗಾ, 100 ಕಾದಾಣಿ ಉಂಡಿ, 100 ಗುಳಿಗೆ ಉಂಡಿ. ಏನು 100 ಹ್ಞೂ 100 ಮಾಡಿಸ್ಕೊಂಡಿದ್ದು. ಅಯ್ಯೋ ಯವ್ವ, 100 ಉಂಡಿ ಎಲ್ಲ ಮಾಡಿಸ್ಕೊಂಡ್ಲಾ. ಅವಾಗ 10 ಹೊತ್ನಾಗ ಜೇಕಾಗಿದ್ವು, ಕೈಯಾಗ ಗಟ್ಟಿ ಅನ್ಸಾತ್ವ. ಏನ ಬಿಡ ಅಂತ ಸುಮ್ಮನಾದ್ವಿ. ಈಗ ತಾಟ್ ಕೊಟ್ಟು ಹೋದ್ಲು. ನೋಡಿದ್ರ ಅಯ್ಯೋ ದೇವ್ರೆ, ಅವು ಒಂದೊಂದು ಉಂಡಿನ ಅಲ್ಲ ಕೈಯಾರ ಬಂತಲ್ಲ ಆಕಿಗೆ. ಅಷ್ಟು 100 ಉಂಡಿ ಮಾಡಿದ್ರು, ಒಂದೇ ಒಂದು ಉಂಡಿ ಇಟ್ಟು ಕಷಾಳ
ನೋಡ್ರಿ ಒಂದೇ ಶೇಂಗಾದ ಉಂಡಿ, ಒಂದೇ ರವಾದ ಉಂಡಿ, ಒಂದೇ ದಾಣಿ ಉಂಡಿ, ಒಂದೇ ಗುಳಿಗೆ ಉಂಡಿ, ಇಷ್ಟೇ 4 ಒಂದೊಂದೇ. ಇದನ್ನಾರ ಯಾಕೆ ಕೊಡ್ಬೇಕು? ಹೌದಿಲ್ಲ? ಒಂದೊಂದೇ ಹೌದ್ವಾ? ಕೊಡದ ನಾನು ನೋಡು ಜೈ ಮನಿಗೆ ತಾಟ್ ಕೊಟ್ಟೇನಿ, 4 ಉಂಡಿ ಇಟ್ಕೊಟ್ಟೇನಿ. ಹೌದೌದು, ಏನು ಪಳ್ಳು ಹಿಂಗ ಕೈಯಾಗ ಹೊಡಿತಿದ್ದು. ಅಯ್ಯೋ ಯವ್ವ, ತಿನ್ನಾಕ ಬರುವಲ್ಲು ನೋಡಿ ಹಿಂಗೆ ಮಾಡೈತೆ ಉಂಡಿನ. ಏನು ಮಾಡ್ತೀವನ್ನ? ಹೌದವಾ? ಹೌದೌದು, ನಾನು ಕೊಟ್ಟು ಬಂದೆ. ನಾನು ಭಾಳ ಥರ ಕಟ್ಟಿಲ್ಲ, 1-2 ಥರ ಕಟ್ಟಿದ್ದೆ. ಒಂದೆರಡು ಕೊಟ್ಟು ಬಂದೇನು ಗೊತ್ತನ. ನನ್ನ ಉಂಡಿ ಹಂಗ ಹೂ ಅದಂಗ ಯಾವ ನೋಡು, ಇವು ನೋಡಿ ಇವ ಹೋಲ್ ಬಿಡ. ಒಬ್ಬೊಬ್ರ ಮನ್ಯಾಗ ಒಂದೊಂದು ಥರ ಮಾಡ್ತಾವು. ಅದು ಹೆಂಗೆ ತಿಂತಾರ ನಮ್ಮ ಅವ್ರ ಮನ್ಯಾಗ ಹೋಗ್ಲೇ ಇದೇ ಗಿರ್ಜಿನ ಮಾರಕ್ ಕೊಡತಾಳಲ್ಲ ಅಂಗಡಿಗೆ, ಅದು ಹೆಂಗೆ ಕೊಡ್ತಾಳು ಆ ಜನ, ಅದು ಹೆಂಗೆ ತೊಗೊಂಡು ತಿಂತಾರೋ ಏನು. ಅಲ್ಲ, ಈ ನಮ್ಮನೆ ಕಲ್ಲು ಬೆಂಜ್ರಿ ಹೆಂಗಾದ್ರೆ ಜನಕ್ಕೆ ತಿನ್ನಕ್ರ ಹೋದಿತ್ತ ಅದು ಕರೆ ಬಿಡು. ಇನ್ನೇನು ಆದ್ರೂ ಏನೋ ನೀನು ನಮ್ಮ ಗಿರ್ಜಿ ಏನೇನು ಮಾಡ ರೊಕ್ಕ ದುಡ್ಯಾಕತ್ ಬಿಟ್ಲು ನೋಡ. ನಾವು ಬರೀ ಅಲ್ಲೇ ಇಲ್ಲೇ ನಿಂತ ಇವ್ರು ಚಾಡ ಮಾತಾಡಿ ಹೊತ್ತುಗಳಕತ್ರ. ಅಲ್ಲ, ಚಾಡ ಅಂತಲ್ಲ, ಇವ್ರ ಬಗ್ಗೆ ಮಾತಾಡೋದೇ ಆಗೈತಿ. ಆದ್ರೆ ನಮ್ ಗಿರ್ಜಿ ಬಾರಿ ಬಿಡು. ಬಳಕದ ಮೆಷ್ಕೆ ಅಂತ, ಕುಂಬಳಕಾಯಿ ಶಾಂಡ್ಗೆ ಅಂತ, ಮತ್ತದೇನು ಹಪ್ಪಳ ಅಂತ. ಆಮೇಲೆ ಈಗ ನೋಡಿದ್ರೆ ಈ ಪಂಚಮಿಯಾಗಿ ಈ ಉಂಡಿ ಹಿಡ್ದಾಳ. ಈಗ ಉಂಡಿ ಕೊಟ್ಲಂದ್ರೆ ಈಗ ಮತ್ತೆ ಏನು ತುಸ ದುಡ್ದಿರ್ತಾಳ. ಈಗ ಮತ್ತೆ ಬಳಕ ಮೆಷ್ಕಾಯಿ ಶಾಂಡ್ಗಿ ಮೊನ್ನಷ್ಟ ಒಂಚೂರು ಮಳೆ ಹತ್ತಿದಂಗ ಆತು. ಮತ್ತೆ ಎಲ್ಲೈತಿ ಈ ಪರಿ ಬಿಸಿಲು ಬಿದ್ದೈತಿ, ಮತ್ತೆ ವ್ಯಾಪಾರ ಚಾಲು ಆಗೈತೆ. ಹೌದೌದು, ಅದು ಕರೆ ಅನ್ನ. ನಾವು ಏನಾರ ಮಾಡ್ಬೇಕು ಬಿಡ್ರೆ. ಎಲ್ಲಿ ಮಾಡಕತ್ ಬಿಡವ ಮನ್ಯಾಗ ಕೆಲಸ ಮಾಡ್ಬೇಕಂತ ಈಕೆ ಬೇಕತ್ತಾಗ. ಎಲ್ಲಿ ಮಾಡಕತ್ತಿ ಬಿಡು. ಸರಿ ಆತೋರಿವ, ನಾ ಹೋಗ್ಕನ್ ಮನ್ಯಾಗ ಕೆಲ್ಸದವು. ನಾ ಉಂಡಿ ತೋರ್ಸಿನ್ ಅಂತೇಳಿ ಹೇಳಕ್ ಹೋದಿರಕಿಗೆ. ಇಲ್ಲ, ನಮ್ಗೆ ಎದಕ್ ಬೇಕಾಯ್ತಾ ಬಿಡಾಡಿ ಕೊಟ್ಟು ನಮ್ಮ ಮಾತಾಡೋದಲ್ಲ. ನಾನಾರ ಎದಕ್ಕೆ ಹೇಳಕ್ ಹೋಗ್ಲೆ? ವಾ, ನಾನು ಇವತ್ತ ಊರ್ಗ್ ಹೊಂಟೇನಿ. ಇವತ್ತು ಊರಿಗೆ ಹೋದೆ ಅಂದ್ರೆ ನಾ ಬರಕ್ 15 ದಿನ ಆಕತಿ. ಬಂದ ಮ್ಯಾಗಾರ ಹೇಳಿಡಿ ಯಾಕ ಏನ ಹಂಗ ನೋಡಿದ್ನಲ್ಲ. ಆ ಉಂಡಿ ನೋಡಿ ಜೀವ ತಡಿಲಾರ್ದ ಬಂದು ತೋರಿಸಿದೆ. ಅದಕ್ಕೆ ಮತ್ತೆ ಅದನ್ನ ಒಂದು ದೊಡ್ಡದಾಗದ್ ಬೇಡ ಅಂತ. ಇರ್ಲಿ ಬೇಡ. ನೀ ಏನು ಸುಳ್ಳು ಹೇಳಕತ್ತೀನಿ? ಇಲ್ಲ ಕಣ್ಣು ಮುಂದೆ ಕಾಣಕತ್ತಾವ ನೋಡ್, ಕಲ್ ಬೆಂದ್ರಿಗೆವು ಪಾಪತ್. ನೀ ಇದ್ದಿದ್ದೆ ಹೇಳಕತ್ತಿ. ಚಕ್ಕಲಿ ನೋಡಿದ್ರೆ ಇದು ಇದೇನದ ಏನು ಜಾದಿಟ್ಟೆ ಮಾಡ್ಯಾಳ, ಅಕ್ಕಿಟ್ಟೆಲ್ಲ ಮಾಡ್ಯಾಳ, ಯಾರಿಗೆ ಗೊತ್ತ. ಏನ ಎಣ್ಣೆ ಹಿಡಿದು ಕುಂತಾವ ಒಂದಳತಿ. ಹೂನ ಮುಗ್ಗಿಸ್ನಾರಕತ್ತಾವ. ಅದು ಕರೆಯನ್ನ. ಹೋಗ್ತೇನೆ ಕೆಲ್ಸದವ. ಅದಕ್ಕವ ಹಿಂಗೆ ಯಾವ್ಯಾವ ಬಿಡಾಡ್ಯಾರ ಆಡ್ಕೋತಾರಂತೇಳಿ ನಾ ಯಾವ ಏಕಿ ಮನೆಗೆ ತಾಟ್ ಕೊಟ್ಟಿಲ್ಲ. ನಾವು ಮಾಡೇವಿ, ನಮ್ಮ ಮನೆ ತಿಂದೇವಿ. ನಮ್ಮ ಮನೆಗೆ ಈಕಿ ಯಾರಕ್ಕೆ ಹಿಂದಿನ ಮನೆ ಇಲ್ಲ ಅಥವಾ ಪುಷ್ಪವ ಹಾಕಿ ಬಂದು ಕೊಟ್ರು ತಾಟ. ಕೊಟ್ಟಾಗಷ್ಟ ನಾನು ನಮ್ಮ ಮನ್ಯಾನ 1 2 ಇಟ್ಟು ಕಳ್ಸೀನಿ. ಮತ್ತೆ ನಾ ಯಾರಿಗೆ ಕೊಡಕ್ಕೆ ಹೋಗಿಲ್ಲ. ಅಯ್ಯೋ, ಅದು ಕರೆ ಬಿಡಯವ. ಕೊಡ್ಬೇಕು ಯಾಕೆ? ಮತ್ತೆ ಅವ್ರ ಕಡೆ ಬೆಂಡ್ಲಾರ ಕಡೆ ಅನಿಸ್ಕೋಬೇಕು. ಮತ್ತೆ ಎದಕ್ಕೆ ಬೇಕಾಗಿತ್ತು? ಹೌದಿಲ್ಲ?